ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣಾ ಕಣ ರಂಗೇರಿದ್ದು 2024-29ನೇ ಸಾಲಿನ ಪದಾಧಿಕಾರಿಗಳ ಆಯ್ಕೆಗಾಗಿ ನಡೆಯುತ್ತಿರುವ ಈ ಚುನಾವಣೆಯಲ್ಲಿ ನೌಕರರ ಓಲೈಕೆಗೆ ಭರ್ಜರಿ ಕಸರತ್ತು ನಡೆದಿದೆ. ಸಂಘದ ಹಾಲಿ ಅಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಬಣ ಮತ್ತೊಂದು ಅವಧಿಗೆ ಮುಂದುವರಿಯಲು ಬಯಸಿ ಚುನಾವಣಾ ಅಖಾಡದಲ್ಲಿ ಭರ್ಜರಿ ಸದ್ದು ಮಾಡುತ್ತಿದೆ. ಮತ್ತೊಂದೆಡೆ ಸಂಘದ ಮೇಲೆ ಅಧಿಪತ್ಯವನ್ನ ಸ್ಥಾಪಿಸಲು ಪರ್ಯಾಯ ಪ್ರಯತ್ನಗಳು ಕೂಡ ನಡೆದಿವೆಯಾದರೂ ಈ ಬಣ ಭರ್ಜರಿ ಪೈಪೋಟಿಯನ್ನು ಕೊಡ್ತಾ ಇದೆ. ಇಂದು ನಡೆದ ರಾಜ್ಯ ಪರಿಷತ್ ಸದಸ್ಯ ಆಯ್ಕೆ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ವಿ ಶಿವರುದ್ರಯ್ಯ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಶಿವರುದ್ರಯ್ಯ ಗೆಲುವನ್ನ ಎಲ್ಲ ಸರ್ಕಾರಿ ನೌಕರರು ಸಂಭ್ರಮಿಸಿದ್ದಾರೆ. ಬಳಿಕ ಮಾತನಾಡಿದಂಥ ಶಿವರುದ್ರಯ್ಯ, ನಾನು ಈ ಸಂಘಕ್ಕೆ ದತ್ತು ಪುತ್ರನಂತೆ ಸತತವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ. ಈಗ ಪರಿಷತ್ ಸದಸ್ಯನಾಗಿ ನನ್ನನ್ನು ಆಯ್ಕೆ ಮಾಡಿದ್ದು ನನಗೆ ಸಂತಸ ತಂದಿದೆ. ಮುಂದೆಯೂ ನನ್ನ ಕಾರ್ಯ ಹೀಗೆ ಮುಂದುವರೆದುಕೊಂಡು ಹೋಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಚುನಾವಣೆ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ನೌಕರರ ಕಣ್ಣು ಈ ಕಡೆ ಇತ್ತು. ಹಾಗಾಗಿ ಭರ್ಜರಿಯಾಗಿ ಜಯ ಗಳಿಸಿದ್ರ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಇವತ್ತಿನ ಫಲಿತಾಂಶ ಮುಂದಿನ ಡಿಸೆಂಬರ್ 27ಕ್ಕೆ ಇದು ದಿಕ್ಸೂಚಿ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲೂ ಕೂಡ ನಮ್ಮ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯು ಈಗಾಗಲೇ ಅತಿ ಹೆಚ್ಚು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದೆ. ಆ ಆಯ್ಕೆ ಆದಂಥ ಪದಾಧಿಕಾರಿಗಳು ಡಿಸೆಂಬರ್ 27ಕ್ಕೆ ಮತ್ತೆ ನಮಗೆ ಮತ ಹಾಕೋದಕ್ಕೆ ಉತ್ಸುಕದಿಂದ ಕಾಯ್ತಾ ಇದ್ದಾರೆ. ಆವತ್ತು ಕೂಡ ಏನು ಡಿಸೆಂಬರ್ 27 ನಡೀತದೆ ಚುನಾವಣೆ, ಅದರಲ್ಲಿ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಗೆಲುವನ್ನು ಸಾಧಿಸ್ತದೆ ಅನ್ನೋದಂಥದ್ದು ಇವತ್ತಿನ ರಿಸಲ್ಟ್, ಮುಂದಿನ ರಿಸಲ್ಟ್. ಸರ್, ಇತ್ತೀಚಿನ ದಿನಗಳಲ್ಲಿ ನೀವು ಮುಂದಿನಿಂದಾನೇ ಹೇಳ್ಕೊಂಡು ಬಂದ್ರಿ, ನಾನೇ ಅಭ್ಯರ್ಥಿ, ನಾನೇ ಗೆಲುವು, ನಂದೇ ಗೆಲುವು ಅಂತ. ಹಾಗಾಗಿ ನಿಮ್ಮ ತಂಡದವರು ಅಷ್ಟೇ ಬೆಂಬಲ ಕೊಟ್ಟಿದ್ದಾರೆ ನಿಮಗೆ. ನಿಮ್ಮ ತಂಡದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ನಮ್ಮ ತಂಡದವರು ಮತ್ತು ನಮ್ಮ ಇಲಾಖೆಯವರು ಮುಖ್ಯವಾಗಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಅವರು ರಾಜ್ಯಕ್ಕೆ ನನ್ನನ್ನು ಖಜಾಂಚಿಯಾಗಿ ಮಾಡಬೇಕು ಅನ್ನುವಂಥ ಏಕೈಕ ಕಾರಣಕ್ಕೆ ಇವತ್ತು ನನ್ನ ಇಲಾಖೆಯ ಎಲ್ಲ ನೌಕರರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ 2024-29 ಅವಧಿಗೆ ಏನು ಡಿಸೆಂಬರ್ 27ನೇ ತಾರೀಕು ನಡೀತದೆ, ಆ ಚುನಾವಣೆಯಲ್ಲೂ ಕೂಡ ಇದೇ ಥರ ರಿಸಲ್ಟ್ ಬರ್ತದೆ. ಆ ರೀತಿ ಜನ ಕಾಯ್ತಾ ಇದ್ದಾರೆ.